ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನನ್ನು ಮೊದಲ ಬಾರಿಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನೀನಾದೇನ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಸಂಚಿಕೆ ಮೊದಲಿಗೆ ವೈಶು ಒಬ್ಬಳೇ ಕೂತ್ಕೊಳ್ತಾ ತನ್ನ ಗೆಳತಿಗೆ ಆದ ಮೋಸದ ಬಗ್ಗೆ ಯೋಚಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ವಿಕ್ರಮ್ ಬಂದಿರ್ತಾನೆ. ವಿಕ್ರಮ್ನನ್ನು ನೋಡಿ ವೈಶು ಓಡಿ ಹೋಗಿ ಅವನನ್ನು ತಬ್ಬಿಕೊಳ್ಳುತ್ತಾ ಅಳ್ತಾ ಇರ್ತಾಳೆ. ವಿಕ್ರಮ್ ಕೇಳ್ತಾನೆ, ಏನಾಯ್ತಮ್ಮ? ಅಮ್ಮ ಏನಾದರೂ ಯಾರಂದ್ರಾದರೂ ತೊಂದರೆ ಆಯಿತಾ? ಏನಾಯಿತು? ವಿಶ್ವ ಏನಾದರೂ ಅಂತ ಕೇಳಬೇಕಾದ್ರೆ, ಅಣ್ಣ, ವಿಶ್ವನ ಜೊತೆ ವೇದ ಮದುವೆ ನಡಿಬಾರದು. ಅವನು ಒಳ್ಳೆಯವನಲ್ಲ, ಅವನು ತುಂಬ ಕೆಟ್ಟವನು. ಅಮ್ಮ ಅವನು ಒಳ್ಳೆಯವನಂತ ಅಂದ್ಕೊಂಡಿದ್ದಾರೆ. ಅದು ಮಾತ್ರವಲ್ಲದೆ ವೇದ ಮನೆಯವರು ಸಹ ಅವನನ್ನು ಒಳ್ಳೆಯವರು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅವನು ಒಳ್ಳೆಯವರಲ್ಲ. ಅವನು ವೇದನಿಗೆ ಮೋಸ ಮಾಡ್ತಿದ್ದಾನೆ. ನಿನ್ನೆ ಒಂದು ಹುಡುಗಿ ಅವನಿಂದ ಮೋಸ ಹೋಗಿ ಸುಸೈಡ್ ಮಾಡಲು ಬಂದಿದ್ದಾಳೆ. ಅವನನ್ನು ಮದುವೆಯಾಗ್ತೇನಂತ ನಂಬಿಸಿ ಪ್ರೆಗ್ನೆಂಟ್ ಮಾಡಿ ಅವಳ ಹತ್ರ ಅಬಾರ್ಷನ್ ಮಾಡಲಿಕ್ಕೆ ಹೇಳಿದ್ದು ಮಾತ್ರವಲ್ಲದೆ ಮನೆಯವರಿಗೆ ಸುಳ್ಳು ಕೇಸ್ ಹಾಕಿಸ್ತೇನೆ ಏನಾದರೂ ಹೇಳಿದ್ರ ಅಂತ ಹೆದರಿಸಿದ್ದಾನೆ. ಅಣ್ಣ, ಅವಳು ಬೇರೆ ಯಾರೂ ಅಲ್ಲ, ನನ್ನ ಫ್ರೆಂಡ್ ಪ್ರಿಯಾ. ಅವಳು ತುಂಬ ಬಡವಳು. ಊರಿಂದೂರಿಗೆ ಬಂದು ಕೆಲಸ ಮಾಡಿ ಕಲಿತಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮಿಗೆ ಕೋಪ ಬರ್ತದೆ. ಕೈಯನ್ನು ಮುಷ್ಟಿ ಹಿಡಿದುಕೊಳ್ತಾ ಹೇಳ್ತಾನೆ, ಅವನಿಂದಾಗಿ ಇಬ್ಬರಿ ಜೀವನ ಹಾಳಾಗ್ತಿದೆ. ಒಂದು ನಿನ್ನ ಫ್ರೆಂಡು, ಇನ್ನೊಂದು ನನ್ನ ಫ್ರೆಂಡು ವೇದ. ಆದರೆ ನಾನು ವಿಶ್ವನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ವೇದ ಜೊತೆ ವಿಶ್ವ ಮದುವೆ ನಡೆಯಲ್ಲ. ಆ ಹುಡುಗಿಗೆ ಸಹ ಏನು ಅನಾಹುತ ಮಾಡ್ಕೊಳ್ಬಾರ್ದಂತ. ನನಗೊಂದು ನೀನು ಮಾತು ಕೊಡಬೇಕು. ಈ ನಡೆದ ವಿಷಯವನ್ನೆಲ್ಲ ಅಮ್ಮನಿಗೆ ಹೇಳ್ಬಾರ್ದಂತ. ಸಂಕೋಚದಿಂದ ಆಯ್ತಂತ ವೈಶು ಮಾತು ಕೊಡ್ತಾಳೆ. ಇನ್ನು ನೀನು ಧೈರ್ಯವಾಗಿ ಮನೆಗೆ ಹೋಗ್ಬೋದು, ನಾನು ನೋಡಿಕೊಳ್ತೇನೆ ಹೇಳಿದಾಗ, ಅದಕ್ಕೆ ಅಣ್ಣ ನೀವಿದ್ದೀರಿ ಅಂತ ನಿಮ್ಮ ಬಳಿ ಬಂದು ಸಹಾಯ ಕೇಳಿದ್ದು. ಇನ್ನು ನನಗೆ ಚಿಂತೆ ಇಲ್ಲ ಅಂತೇಳಿ ಅಲ್ಲಿಂದ ಹೊರಡ್ತಾಳೆ. ಉಮಾ ಕಾಪಿ ಮಾಡಿಕೊಂಡು ವೇದ ಇದ್ದ ರೂಮಿಗೆ ಬರ್ತಾಳೆ. ವೇದನನ್ನು ಕರೆದಾಗ ಅಲ್ಲಿ ವೇದ ಇರುವುದಿಲ್ಲ, ವಾಶ್ರೂಮಲ್ಲಿ ಇರ್ಬೋದಂತ ಅಂದ್ಕೊಳ್ತಾಳೆ. ನಂತರ ಸ್ವಲ್ಪ ಹೊತ್ತಾದ ನಂತರ ವಾಶ್ರೂಮ್ ಬಾಗಿಲು ಬಡಿದಾಗ ಬಾಗಿಲು ತೆರೆದಿರುತ್ತದೆ. ನಂತರ ಕಬಾಟ್ ಒಳಗೆ ಅಂಗಡಿಗೆ ಹೋಗಿರ್ಬೋದಂತ ಚೆಕ್ ಮಾಡಿದಾಗ ಚಾವಿ ಸಹ ಅಲ್ಲೇ ಇರುತ್ತೆ. ಉಮನಿಗೆ ತುಂಬ ಭಯ ಆಗುತ್ತೆ. ಮಹಡಿ ಮೇಲಿಂದ ಕೆಳಗೆ ಬಂದು ದೇವಕಿ ಹಾಲಲ್ಲಿ ಕುಳಿತಿರ್ತಾಳೆ. ಅವಳ ಹತ್ರ ಕೇಳ್ತಾಳೆ, ನೀನೇನಾದರೂ ವೇದನ ನೋಡಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ, ನಾನು ನೋಡಿದರೆ ಅವಳ ಮುಖವನ್ನು ಬೆಳಿಗ್ಗೆ ಇಷ್ಟು ಖುಷಿಯಿಂದ ಇರ್ತಿದ್ನ ಅಂತೇಳಿ ಅವಳಿಗೆ ಬೈತಾಳೆ. ನಂತರ ಜಯಣ್ಣನ ಹತ್ರ ಸಹ ಹೇಳ್ತಾಳೆ. ವೇದ ಇಲ್ಲ ಅಂತ ಹೇಳ್ಬೇಕಾದ್ರೆ, ಇಲ್ಲಿ ಎಲ್ಲೋ ಹೊರಗಡೆ ಹೋಗಿರ್ಬೇಕು ಅಂತ ಹೇಳ್ಬೇಕಾದ್ರೆ ಅಲ್ಲೆಲ್ಲ ಹುಡುಕಿ ಬಂದೆ, ಆದರೆ ವೇದ ಎಲ್ಲೋ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ. ಆಗ ಪ್ರಣಿ ಮತ್ತು ಜಯಣ್ಣನಿಗೆ ಸಹ ತುಂಬ ಭಯ ಆಗುತ್ತೆ. ದೇವಕಿಗೆ ಹೇಳ್ತಾನೆ ಪ್ರಣಿ, ಇಷ್ಟಕ್ಕೆಲ್ಲ ಕಾರಣ ನಿನ್ನೆ ನೀವು ಹೇಳಿದ ಆ ಚುಚ್ಚು ಮಾತಿಗೇನೆ ವೇದ ಓದದ್ದು ಅಂತ ಹೇಳ್ತಾಳೆ. ಆಗ ದೇವಕಿ ಹೇಳ್ತಾಳೆ, ಇಷ್ಟು ಸಣ್ಣ ವಿಷಯಕ್ಕೆ ಆ ಥರ ಮಾಡುವುದಾ? ಏನಾದರೂ ಡೆತ್ ನೋಟ್ ಬರ್ತಿರ್ಬೋದು, ನೋಡಿಕೊಂಡು ಬನ್ನಿ ಅಂತ ಹೇಳ್ತಾಳೆ. ಅಥವಾ ಅವಳ ಪ್ರಿಯತಮ ವಿಕ್ರಮ್ ಜೊತೆ ಹೋಗಿರ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಕೋಪ ಬರುತ್ತೆ. ಆಗ ದೇವಕಿ, ನಾನು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತೇಳಿ ಇನ್ನೊಂದು ಸಲ ಅಸಭ್ಯವಾಗಿ ಮಾತಾಡ್ತಾಳೆ. ನೆತ್ತಿಗೇರಿದ ಕೋಪ ಜಯಣ್ಣನಿಗೆ ಕೈ ಮೇಲೆ ಎತ್ತುವಂತೆ ಮಾಡುತ್ತೆ ದೇವಕಿ ಮೇಲೆ. ಆಗ ದೇವಕಿಗೆ ಕೂಡ ಶಾಕ್ ಆಗುತ್ತೆ. ನಂತರ ಜಯಣ್ಣ ಅಲ್ಲಿಗೆ ಕೈ ಕೆಳಗೆ ಇಳಿಸ್ತಾರೆ. ನಂತರ ಅವರು ಹೇಳ್ತಾರೆ, ನಾನು ಎಲ್ಲೆಲ್ಲೋ ಇರ್ಬೋದು, ಹೊರಗಡೆ ನೋಡ್ಕೊಂಡು ಬರ್ತೇನೆ ಅಂತೇಳಿ ಅವರು ಸಹ ಅಲ್ಲಿಂದ ಹೊರಡ್ತಾರೆ. ಇತ್ತ ವಿಕ್ರಮು ಡ್ರೈವಿಂಗ್ ಮಾಡ್ತಾ ಬರ್ತಿರ್ಬೇಕಾದ್ರೆ ವೈಶು ಹೇಳಿದ ಮಾತು, ವೇದನ ಜೊತೆ ಇದ್ದ ನೆನಪುಗಳು ವಿಕ್ರಮ್ಗೆ ತುಂಬ ನೆನಪು ಬರುತ್ತೆ. ವೇದಲ ಜೀವನ ಹಾಳಾಗಬಾರ್ದು, ಅವಳನ್ನು ಸೇವ್ ಮಾಡಬೇಕಂತ ಯೋಚಿಸ್ತಾ ಬರ್ತಿರ್ಬೇಕಾದ್ರೆ ಪ್ರಣಿ ಕಾಲ್ ಮಾಡ್ತಾನೆ. ಪ್ರಣಿ ದೇವಕಿ ಹೇಳಿದ ಮಾತುಗಳನ್ನೆಲ್ಲ ವಿಕ್ರಮ್ಗೆ ಹೇಳಿದಾಗ ವಿಕ್ರಮ್ಗೆ ತುಂಬ ಕೋಪ ಬರುತ್ತೆ. ವಿಕ್ರಮ್ ವೇದಲ ಮನೆಗೆ ಬರ್ತಾನೆ. ಡೈರೆಕ್ಟಾಗಿ ದೇವಕಿ ಬಳಿ ಬಂದು, ವೇದನಿಗೆ ನೀವು ಏನು ಮಾಡಿದ್ದೀರಾ? ಎಲ್ಲಿ ತಪ್ಪಿಸಿಟ್ಟಿದ್ದೀರಾ? ಹೇಳು ನೀನು ಅಂತ ಹೇಳ್ತಿರ್ಬೇಕಾದ್ರೆ, ಅಣ್ಣ ನಾನು ಏನು ಮಾಡಲಿಲ್ಲ ಅಂತ ಹೇಳ್ತಾಳೆ. ಇಲ್ಲ, ಏನು ಮಾಡಿದ್ದೆ ಹೇಳು. ನೀನು ಅವಳ ಬಗ್ಗೆ ನಿನಗೇನು ಗೊತ್ತು? ಅವಳೊಂದು ತಾಯಿಗೆ ಸಮಾನ. ಅವಳು ಅದೃಷ್ಟವಂತಳಲ್ವಾ? ಅವಳು ಅದೃಷ್ಟವಂತೆ ಅಂತ ಹೇಳ್ತಾಳೆ. ಅವಳು ಒಳ್ಳೆ ಮನಸ್ಸಿರುವ ಹುಡುಗಿ, ಅವಳು ದೇವತೆ ಅಂತ ನಾನಾ ರೀತಿಯಾಗಿ ಹೊಗಳ್ತಾನೆ. ನನಗೆ ಬೇಗ ಇರು, ನೀನು ಏನು ಮಾಡಿದ್ಯಾ ನನ್ನ ವೇದನೆಗೆ ಅಂತೇಳಿ ಕುತ್ತಿಗೆ ಹಿಡಿತಾನೆ. ಆಗ ಉಮಾ ಹೇಳ್ತಾಳೆ, ಬಿಡು ಅವಳಿಗೆ ಆ ಥರ ಎಲ್ಲ ಮಾಡಬೇಡ. ಅವಳ ಹತ್ರ
ಕುಳಿತುಕೊಂಡು ಬುದ್ಧಿ ಮಾತು ಹೇಳಿ ವಿಚಾರಿಸೋಣ ಅಂತ ಹೇಳ್ತಾನೆ. ನಂತರ ವಿಕ್ರಮ್ ಹೇಳ್ತಾನೆ, ವೇದನಿಗೆ ಏನಾದರೂ ಆದರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತೇಳಿ ಅಲ್ಲಿಂದ ಹೊರಡ್ತಾನೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.